ಯಾಕಾರ ಡ್ಯಾಮ್ ಅಂಡ್ ಪವರ್ ಹೌಸ್ ಅಂದ್ರೆ ಇದೆ. ಇಲ್ಲಿ ಎಷ್ಟು ದಿನ ನೀರು ಇರುತ್ತೋ ನಾವು ಅಷ್ಟು ದಿನ ಅಲ್ಲಿ ವಾಟರ್ ಫಾಲ್ಸ್ ನ ನೋಡಬಹುದು. ಯಾವುದೇ ವಾಟರ್ ಫಾಲ್ಸ್ ಹಿಂದೆ ಒಂದು ಡ್ಯಾಮ್ ಇದ್ದೇ ಇರುತ್ತೆ. ಮುಂದ್ಗಡೆ ವಾಟರ್ ಫಾಲ್ಸ್ ಇದೆ, ಹಿಂದೆ ಡ್ಯಾಮ್ ಇದೆ. ಇಲ್ಲೇ ನೋಡಿ, ಇಲ್ಲಿ ಫ್ಯಾಮಿಲಿ ಸಮೇತ ಬಂದ್ರೆ ನಿಮ್ಗೆ ವರ್ತ್ ಇರುತ್ತೆ. ಅದೇ ಕಪಲ್ಸ್ ಬಂದ್ರೆ ನಿಮ್ಗೆ ಯಾವುದೇ ತರ ವರ್ತ್ ಇರಲ್ಲ, ದುಡ್ಡು ವೇಸ್ಟ್ ಆಗುತ್ತೆ. ಇಲ್ಲಿ ಬೋಟಿಂಗ್ ಹೋಗೋದಕ್ಕೆ ತುಂಬಾ ಕಾಸ್ಟ್ಲಿ ಇದೆ. ಯಾಕಂದ್ರೆ 10 ಮೆಂಬರ್ಸ್ಗೆ 1200 ರುಪೀಸು. ಅದೇ 2-3 ಮೆಂಬರ್ಸ್ಗೆ 1200 ರುಪೀಸು. 10 ಮೆಂಬರ್ಸ್ಗೆ 20 ಮಿನಿಟ್ಸು. ಅದೇ 2-3 ಮೆಂಬರ್ಸ್ಗೆ ಬರೀ 10 ಮಿನಿಟ್ಸು. ಸ್ಪೀಡಾಗಿ ಹೋಗಿ ಸ್ಪೀಡಾಗಿ ಬರಬೇಕು. ಇಲ್ಲಿ ನನಗೂ ಬೋಟಿಂಗ್ ಹೋಗೋಕ್ಕೆ ತುಂಬ ಆಸೆ ಇತ್ತು. ನಾನು ತುಂಬ ಹೊತ್ತು ವೆಯ್ಟ್ ಮಾಡಿದೆ, ಯಾರು ನಮ್ಮ ಕನ್ನಡದವ್ರು ಸಿಗ್ತಾರೆ ಅವ್ರ ಜೊತೆ ಹೋಗ್ಬಿಡೋಣ ಅಂತ. ಆದರೆ ಯಾರೂ ಸಿಗಲಿಲ್ಲ. ಅದಕ್ಕೆ ವಾಟರ್ ಫಾಲ್ಸ್ ಆದರೂ ನೋಡೋಣ ಅಂತ ನಾನು ಇಲ್ಲಿಗೆ ಬಂದೆ. ಇಲ್ಲಿ ಎಂಟ್ರಿ ಟಿಕೆಟು 30 ರುಪೀಸು. ನೀವು ಗೂಗಲ್ ಮ್ಯಾಪಲ್ಲಿ ಏನು ವಾಟರ್ ಫಾಲ್ಸ್ ನೋಡಿದ್ದೀರಾ ಆ ಥರ ವಾಟರ್ ಫಾಲ್ಸ್ ಇಲ್ಲಿ ಇರೋದಿಲ್ಲ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಬನ್ನಿ ಹೋಗಿ ನೋಡ್ಕೊಂಬರೋಣ. ಕೇರಳದವರು ಎಂಜಾಯ್ ಮಾಡೋಕ್ಕೆ ಹುಟ್ಟವ್ರೆ ಅನಿಸುತ್ತೆ. ಯಾಕಂದರೆ ಈ ಜಾಗ ತಮಿಳ್ನಾಡೇ ಇರ್ಬೋದು, ಆದರೆ ಇಲ್ಲಿ ಜಾಸ್ತಿ ಜನ ಇರೋದು ಕೇರಳದವರು. ಮೇಲ್ಗಡೆಯಿಂದ ವ್ಯೂ ಮಾತ್ರ ಮಸ್ತಾಗಿ ಕಾಣಿಸ್ತೈತೆ. ಆದರೆ ನಾನು ಎಂಟ್ರೆನ್ಸಿಂದ ಬರುವಾಗ ಅಲ್ಲಿ ಸ್ಮಾಲ್ ಕೆರೆ ಥರ ಕಾಣಿಸ್ತಾ ಇತ್ತು. ಏನಪ್ಪ ಈ ಕೆರೆ ನೋಡೋದಕ್ಕೆ ನಾನು ಎಂಟ್ರಿ ಟಿಕೆಟ್ ಕೊಟ್ಟು ಬಂದ ಅಂತ ಫೀಲ್ ಆಗ್ತಾಯಿತ್ತು. ಆದರೆ ಮೇಲ್ಗಡೆ ನಿಂತು ನೋಡಿದಾಗ ವಾವ್ ಅನ್ನೋ ಫೀಲ್ ಅಂತೂ ಬರ್ತೈತೆ. ಇವಾಗ ಇನ್ನೂ ಏನೋ ಬೇಕು ಅನಿಸ್ತೈತೆ. ವಾಟರ್ ಫಾಲ್ಸ್ ನಿಮಗೆ ಎಲ್ಲೂ ನಿಮ್ಮ ಡಿಸಪಾಯಿಂಟ್ ಮಾಡೋದಿಲ್ಲ. ಯಾಕಂದರೆ ಹೋಗ್ತಾ ಹೋಗ್ತಾ ಇನ್ನೂ ಏನೋ ಬೇಕು ಅನ್ನೋ ಫೀಲ್ ನಿಮ್ಮಲ್ಲಿ ಬರುತ್ತೆ. ವಾಟರ್ ಫಾಲ್ಸ್ ನಿಮ್ಗೆ ಯಾಕೆ ಇದು ಇಷ್ಟ ಆಗುತ್ತೆ ಅಂದರೆ, ನೀವು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಲೇ ಬರ್ತಾ ಇರ್ತೀರಾ. ಆದರೆ ಇಲ್ಲಿ ನೋಡೋ ಮಜಾನೇ ಬೇರೆ ಇರುತ್ತೆ. ನನಗೆ ಇವಾಗ ಅನಿಸ್ತಾ ಇರೋದು 30 ರೂಪಾಯಿ ಎಂಟ್ರಿ ಟಿಕೆಟ್ ಕೊಟ್ಟಿರೋದಕ್ಕೆ ಇವಾಗೇನು ನನಗೇನು ಬೇಜಾರಿಲ್ಲ. ಯಾಕಂದರೆ ನಾನು ದೂರದಿಂದ ನಿಂತ್ಕೊಂಡು ನೋಡಿದಾಗ ಕೆರೆ ಥರ ಕಾಣಿಸ್ತು. ಇದಕ್ಕೆ ನಾವು ಎಂಟ್ರಿ ಟಿಕೆಟ್ ಕೊಡಬೇಕಂತ ಬೇಜಾರಾಯಿತು. ಯಾಕಂದರೆ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅನ್ನೋ ಮಾತನ್ನ ನಿಜ ಮಾಡ್ತೀವಿ. ಈ ವಾಟರ್ ಫಾಲ್ಸ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ವೀಡಿಯೋಸ್ ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನೂ ಹೆಚ್ಚಾಗಿ ಬೇರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.